Hello children. Today we learn about vegetables. Okay. ಮಕ್ಕಳೇ ನಾವೀಗ ವೆಜಿಟೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೆಜಿಟೇಬಲ್ಸ್ ಅಂದ್ರೆ ಏನು ಅಂದ್ರೆ ತರಕಾರಿಗಳು. ಓಕೆನಾ? ತರಕಾರಿಗಳ ಹೆಸರುಗಳನ್ನ ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ ಕಲಿತಾ ಹೋಗೋಣ. ಸರಿನಾ? ಹಾಗಾದ್ರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ಅದನ್ನ ನೀವು ಕೂಡ ಹೇಳಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಚಿತ್ರಗಳ ಸಹಿತವಾಗಿ ನಾನು ಹೇಳ್ತಾ ಹೋಗ್ತೇನೆ. ಸರಿನಾ? ಸರಿ, ಹಾಗಾದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ನೀವು ಕೂಡ ಹೇಳಿ. ಬ್ರಿಂಜಲ್, ಬ್ರಿಂಜಲ್. ಬದನೆಕಾಯಿ, ಬದನೆಕಾಯಿ. ಈ ಬದನೆಕಾಯಿಯಿಂದ ಕಾಯಿ ಪಲ್ಯ ಮಾಡ್ತಾರೆ. ರೊಟ್ಟಿಯಲ್ಲಿ ಅನ್ನದಲ್ಲಿಯೂ ಕೂಡ ಈ ಒಂದು ಕಾಯಿ ಪಲ್ಯನ ಬಳಸಿ ಊಟ ಮಾಡ್ತಾರೆ. ಸರಿನಾ? ಅದೇ ರೀತಿಯಾಗಿ ಇಲ್ಲಿ ನೋಡಿ ಚಿತ್ರ ಕಾಣ್ತಾ ಇದೆ. ಆನಿಯನ್, ಆನಿಯನ್. ಈರುಳ್ಳಿ, ಈರುಳ್ಳಿ. ಇದರಿಂದ ಕೂಡ ನಾವು ವಿವಿಧ ಚೆನ್ನಾಗಿರ್ತಕ್ಕಂಥ ಪಲ್ಯಗಳನ್ನ ಮಾಡ್ತೇವೆ. ಈ ಚಿತ್ರ ಕಾಣ್ತಾ ಇದೆ ನೋಡಿ, ಯಾವುದದು? ಕುಕುಂಬರ್, ಕುಕುಂಬರ್. ಸೌತೆಕಾಯಿ, ಕುಕುಂಬರ್, ಸೌತೆಕಾಯಿ. ಈ ಸೌತೆಕಾಯಿಯನ್ನ ಹಾಗೇನೆ ಹಸಿ ಇರ್ತಕ್ಕಂಥ ಸೌತೆಕಾಯಿನ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದ್ರೆ ಈ ಚಿತ್ರ ಕಾಣ್ತಾ ಇದೆ ನೋಡಿ. ಎಸ್, ಆಲೂಗಡ್ಡೆ. ಕನ್ನಡದಲ್ಲಿ ಅಂತೇವೆ, ಇಂಗ್ಲಿಷ್ ಅಲ್ಲಿ ಪೊಟ್ಯಾಟೊ. ಆಲೂಗಡ್ಡೆ, ಪೊಟ್ಯಾಟೊ, ಆಲೂಗಡ್ಡೆ. ಈ ಪೊಟ್ಯಾಟೋನ ದೋಸೆಯೊಳಗೂ ಪಲ್ಯ ಮಾಡ್ತಾರೆ, ಅದೇ ಚೆನ್ನಾಗಿ ಪೂರಿ ಒಳಗೂ ಮಾಡ್ತಾರೆ, ಚಪಾತಿ ಒಳಗೂ ಮಾಡ್ತಾರೆ. ಸರಿ, ಹಾಗಾದ್ರೆ ಪೊಟ್ಯಾಟೊ ತಿಳ್ಕೊಂಡಿವಲ್ವಾ? ಈಗ ಈ ಒಂದು ನೋಡಿ, ಏನಿದು ದಪ್ಪಗಿದೆ? ಕುಂಬಳಕಾಯಿ. ನಾವು ಇಂಗ್ಲಿಷ್ ನಲ್ಲಿ ನಾವು ಇದಕ್ಕೆ ಪಂಪ್ಕಿನ್ ಅಂತೇವೆ. ಏನಂತೇವೆ? ಪಂಪ್ಕಿನ್. ಕುಂಬಳಕಾಯಿ, ಪಂಪ್ಕಿನ್, ಕುಂಬಳಕಾಯಿ. ಕುಂಬಳಕಾಯಿ ನೋಡಿ ಎಷ್ಟು ದಪ್ಪ ಇದೆ, ಹೌದಾ? ಸರಿ, ಅದಾದ ನಂತರ ನೋಡಿ, ಏನಿದು? ಮೆಣಸಿನಕಾಯಿ. ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಚಿಲ್ಲಿ ಅಂತ ಕರಿತೇವೆ. ಏನಂತ ಕರಿತೇವೆ? ಚಿಲ್ಲಿ. ಇದು ಬಾಯಿಯೊಳಗೆ ಇಟ್ಕೊಂಡ್ರೆ ತುಂಬಾ ಖಾರ ಇರುತ್ತೆ. ಆ ಕಾರಣ ಇದು ಚಟ್ನಿ ಒಳಗೆ ಬಳಸ್ತಾರೆ, ಸಾರಿನೊಳಗೆ ಬಳಸ್ತಾರೆ, ಬೇಳೆ ಒಳಗೆ ಬಳಸ್ತಾರೆ. ಓಕೆನಾ? ಸರಿ, ಅದಾದ ನಂತರ ಇಲ್ಲಿ ನೋಡಿ ಕೆಂಪ ಕಾಣ್ತಾ ಇದೆ, ಅದೇನದು? ಟೊಮ್ಯಾಟೊ. ರೈಟ್. ಕನ್ನಡದಲ್ಲಿ ನಾವು ಟೊಮ್ಯಾಟೊ ಅಂತ ಕರಿತೇವೆ, ಇಂಗ್ಲಿಷ್ ಅಲ್ಲಿಯೂ ಕೂಡ ನಾವು ಟೊಮ್ಯಾಟೊ ಅಂತ ಕರಿತೇವೆ. ಟೊಮ್ಯಾಟೊ ಏನಂತೇವೆ? ಟೊಮ್ಯಾಟೊ. ಓಕೆ. ಅದಾದ ನಂತರ ನೋಡಿದ್ರೆ ದಪ್ಪ ಇದಾವೆ. ಎಸ್, ದೊಣ್ಣೆ ಮೆಣಸಿನಕಾಯಿ, ಅದೇ ದಪ್ಪ ಮೆಣಸಿನಕಾಯಿ ಅಂತ ಕರಿತೇವೆ. ಅದೇ ತರನಾಗಿ ನಾವು ಇಂಗ್ಲಿಷ್ ನಲ್ಲಿ ಕ್ಯಾಪ್ಸಿಕಮ್ ಅಂತ ಕರಿತೇವೆ. ಏನಂತ ಕರಿತೇವೆ? ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ. ಸರಿನಾ? ಇದು ನೋಡಿ, ಏನಿದು ಅಂದ್ರೆ? ಎಸ್, ಇದು ಬೆಳ್ಳುಳ್ಳಿ. ಇದನ್ನೇಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಅಂತಂದ್ರೆ ಗಾರ್ಲಿಕ್, ಗಾರ್ಲಿಕ್, ಗಾರ್ಲಿಕ್. ಓಕೆನಾ? ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ. ಇಲ್ಲಿ ನೋಡಿ, ಏನಿದು ಅಂದ್ರೆ? ಎಸ್, ಗಜ್ಜರಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಕ್ಯಾರೆಟ್ ಅಂತ ಕರಿತೇವೆ. ಏನಂತ ಕರಿತೇವೆ? ಕ್ಯಾರೆಟ್, ಗಜ್ಜರಿ, ಕ್ಯಾರೆಟ್, ಗಜ್ಜರಿ. ಓಕೆ. ಅದಾದ ನಂತರ ನೋಡಿ, ಏನಿದು ಅಂದ್ರೆ ಹುರುಳಿಕಾಯಿ. ನಾವು ಇದನ್ನ ಬೀನ್ಸ್ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ. ಬೀನ್ಸ್, ಬೀನ್ಸ್. ಸರಿನಾ? ಮಕ್ಕಳೇ, ಈ ಚಿತ್ರ ಕಾಣ್ತಾ ಇದೆ, ಯಾವ್ದು ಹೇಳಿ? ಯಾವುದು? ಮೂಲಂಗಿ. ರೈಟ್. ಇನ್ನು ನಾವು ಇಂಗ್ಲಿಷ್ ನಲ್ಲಿ ರಾಡಿಶ್ ಅಂತೇವೆ. ಏನಂತೇವೆ? ರಾಡಿಶ್, ಮೂಲಂಗಿ, ರಾಡಿಶ್, ಮೂಲಂಗಿ. ಸರಿನಾ? ಈ ಚಿತ್ರ ಕಾಣ್ತಾ ಇದೆ, ಯಾವುದದು ಅಂದ್ರೆ? ರೈಟ್, ಅದು ಹಾಗಲಕಾಯಿ. ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಬಿಟ್ಟರ್ ಗಾರ್ಡ್ ಅಂತಾರೆ. ಏನಂತಾರೆ? ಬಿಟ್ಟರ್ ಗಾರ್ಡ್, ಹಾಗಲಕಾಯಿ. ಯಾವುದಿದು ನೋಡಿ? ಸೋರೆಕಾಯಿ. ನಾವು ಇದನ್ನ ಇಂಗ್ಲಿಷ್ ನಲ್ಲಿ ಬಾಟಲ್ ಗಾರ್ಡ್ ಅಂತಾರೆ. ಏನಂತಾರೆ? ಬಾಟಲ್ ಗಾರ್ಡ್, ಸೋರೆಕಾಯಿ, ಬಾಟಲ್ ಗಾರ್ಡ್, ಸೋರೆಕಾಯಿ. ಇದು ನೋಡಿದು ಯಾವ ಚಿತ್ರ ಇದು ಅಂದ್ರೆ? ಬೆಂಡೆಕಾಯಿ. ಬೆಂಡೆಕಾಯಿ ಅಲ್ವಾ? ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಲೇಡೀಸ್ ಫಿಂಗರ್ ಅಂತಾರೆ. ಏನಂತಾರೆ? ಲೇಡೀಸ್ ಫಿಂಗರ್. ಲೇಡೀಸ್ ಫಿಂಗರ್ ಅಂದ್ರೆ ಬೆಂಡೆಕಾಯಿ. ಈ ಬೆಂಡೆಕಾಯಿ ನಾವು ಕಾಯಿ ಪಲ್ಯ ಮಾಡಿ ತಿಂತೇವೆ. ಸರಿ, ಹಾಗಾದ್ರೆ ಇದು ಯಾವುದಿದು ಅಂದ್ರೆ? ಕ್ಯಾಬೇಜ್. ಓಕೆನಾ? ಎಲೆಕೋಸು ಅಂತೇಳಿ ಕನ್ನಡದಲ್ಲಿ ಕರೀತಾರೆ, ಇಂಗ್ಲಿಷ್ ಅಲ್ಲಿ ಕ್ಯಾಬೇಜ್, ಎಲೆಕೋಸು, ಕ್ಯಾಬೇಜ್, ಎಲೆಕೋಸು. ಓಕೆನಾ?
ಹಾಗಾದರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವೆಜಿಟೇಬಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ವೆಜಿಟೇಬಲ್ಸ್ ಯಾವ್ಯಾವ ಇದಾವೆ ಅಂತೇಳಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ತಿಳ್ಕೊಂಡ್ವಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ಹಾಗಾದರೆ ನೀವು ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.